ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹ ಜ್ಯೋತಿ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಎಸ್, ಹೊಸ ರೂಲ್ಸ್ ಖಂಡಿತವಾಗ್ಲೂ ಗೃಹ ಜ್ಯೋತಿ ಯೋಜನೆಗೂ ಅನ್ವಯಿಸುತ್ತೆ. ನಾವು ಗೃಹಲಕ್ಷ್ಮಿ ಬಗ್ಗೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತಾನೆ ಬರೀ ನಾವ್ ಇದು ನೋಡ್ತಿದ್ವಿ. ಆದ್ರೆ ಗೃಹ ಜ್ಯೋತಿ ಯೋಜನೆ ಯಾವ ರೀತಿ ಚೇಂಜಸ್ ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಗೃಹ ಜ್ಯೋತಿ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವಾಗ ಗೊತ್ತಿರೋ ಹಾಗೆ ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ ಎರಡಕ್ಕೂ ಈಗ ಸರ್ಕಾರದಿಂದ ದೊಡ್ಡ ಬ್ರೇಕ್ ಅಂತೂ ಖಂಡಿತವಾಗ್ಲೂ ಬೀಳ್ತಾ ಇದೆ. ಸೊ ಈ ಬ್ರೇಕ್ ಬೀಳ್ತಾ ಇರೋದ್ರಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಯಾವ ಯಾವ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಇದ್ರ ಬಗ್ಗೆ ನಾವು ಮಾತಾಡೋಣ. ಈಗ ನಾವೆಲ್ಲರೂ ಬಾಡಿಗೆ ಮನೇಲಿ ಇರ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಾವು ಬಾಡಿಗೆ ಮನೇಲಿ ಇದೀವಿ ಅಥವಾ ಲೀಸ್ ಮನೇಲಿ ಇದೀವಿ ಅಂತ ಇಟ್ಕೊಳ್ಳೋಣ. ಓನರ್ ಈ ತರ 2-3 ಬಿಲ್ಡಿಂಗ್ ಗಳನ್ನ ಕಟ್ಬಿಟ್ಟು ಬಾಡಿಗೆ ಬಿಟ್ಬಿಟ್ಟಿರ್ತಾರೆ. ಸೊ ಈ ಒಂದು ಗೌರ್ಮೆಂಟಿನ ಪ್ರಕಾರ, ಅಂದ್ರೆ ಇವಾಗ ಬಂದಿರುವಂತಹ ಹೊಸ ರೂಲ್ಸಿನ ಪ್ರಕಾರ, ಒಂದು ಬಿಲ್ಡಿಂಗ್ ಓನರ್ 1 ಮೀಟರ್ ಹೆಸರಲ್ಲಿ ಇರಬೇಕು. ಸೊ ಒಂದು ಬಿಲ್ಡಿಂಗ್ ಅಲ್ಲಿ ಇವಾಗ ಒಂದ್ 5 ಮನೆ ಇರುತ್ತೆ, ಅದ್ರಲ್ಲಿ ಓನರ್ ಹೆಸರೇ ಇರುತ್ತೆ ಮೀಟರ್ ಮೇಲೆ. ಅದಾದ್ಮೇಲೆ ಬಾಡಿಗೆದಾರರಿಗೆ ಅಂದ್ರೆ ಡೋರ್ ನಂಬರ್ ವೈಸು ಅದನ್ನ ಸ್ಪ್ಲಿಟ್ ಮಾಡ್ತಾರೆ. ಆ ಬಿಲ್ಡಿಂಗ್ ಮಾತ್ರ ಓನರ್ ಆಗಿರ್ಬೇಕು. ಇದು ಬಿಟ್ಟು ಇನ್ನೊಂದು ಬಿಲ್ಡಿಂಗ್ ಇದೆ ಅಥವಾ ಬಿಟ್ಟು ಇನ್ನೊಂದು ಬಿಲ್ಡಿಂಗ್ ಇದೆ, ಅದೇ ಅಂದ್ರೆ ಮಲ್ಟಿಪಲ್ ಪ್ರಾಪರ್ಟೀಸ್ ಅಂತ ಲೆಕ್ಕ ಬರುತ್ತೆ. ಆ ಮಲ್ಟಿಪಲ್ ಪ್ರಾಪರ್ಟೀಸ್ ಇದ್ರೂ ಕೂಡ ಹೆಸರು ಒಂದೇ ಇದ್ರೆ ಆ ಇಡೀ ಬಿಲ್ಡಿಂಗ್ ಅವ್ರಿಗೆ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಮಲ್ಟಿಪಲ್ ಅಕೌಂಟ್ಸ್ ಅಂತ ಹೇಳಿ ಅದು ಸಸ್ಪೆಕ್ಟ್ ಮಾಡುತ್ತೆ. ಅದನ್ನ ಹೋಗಿ ಇವರು ಮತ್ತೊಮ್ಮೆ ಕ್ರಾಸ್ ವೆರಿಫೈ ಮಾಡಿ ಅದಾದ್ಮೇಲೆ ಬೇಕಾದ್ರೆ ಕೊಡ್ತಾರೆ. ಬಟ್ ಅದಕ್ಕೆ ಇವ್ರು ಅವಕಾಶ ಕೊಡ್ಬೇಕಲ್ಲ ಗೌರ್ಮೆಂಟ್. ಬನ್ನಿ, ಏನಿದೆ ದಾಖಲೆಗಳನ್ನ ಸಲ್ಲಿಸಿ ಅಥವಾ ನೀವು ಐಟಿ ರಿಟರ್ನ್ಸ್ ನ ಕಟ್ಟಿದೀರಾ ತೋರಿಸಿ ಅಂತ ಎಲ್ಲ ಹೇಳಿದಾಗ ಓನರ್ಗಳು ಹೋಗಿ ತೋರಿಸಿದ್ರೆ ಓಕೆ. ತೋರ್ಸ್ಲಿಲ್ಲ ಅಂತ ಅಂದ್ರೆ ಓನರ್ ಇಂದ ಇಡೀ ಬಿಲ್ಡಿಂಗ್ ಅಲ್ಲಿ ಯಾರಿಗಾದ್ರೂ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿದ್ರೆ ನಿಮ್ಮೆಲ್ರಿಗೂ ತೊಂದರೆ ಆಗುತ್ತೆ ಅಂಡ್ ಕ್ಯಾನ್ಸಲ್ ಕೂಡ ಆಗುತ್ತೆ. ಸೊ ಇದು ಮಲ್ಟಿಪಲ್ ಓನರ್ಸ್ ಇರೋರಿಗೆ ತುಂಬಾ ಸಮಸ್ಯೆ. ಈಗ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಇದನ್ನ ಪರಿಶೀಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಶಾ ಕಾರ್ಯಕರ್ತೆಯರು ಹಾಗೇನೆ ಕೆಲವೊಂದಷ್ಟು ಇದಕ್ಕೆ ಅಂತಾನೆ ಹೇಳಿ ಒಂದಷ್ಟು ಟೀಮ್ ನ ರೆಡಿ ಮಾಡ್ಬಿಟ್ಟು ಮನೆಗೆ ಇವಾಗ ಬರ್ತಾ ಇದಾರೆ. ಮನೆಗೆ ಬಂದು ಕ್ರಾಸ್ ವೆರಿಫಿಕೇಶನ್ ಮಾಡುವಂತ ಕಾರ್ಯನ ಮಾಡ್ತಾ ಇದಾರೆ. ಮನೆಗ್ ಬಂದು ಓನರ್ ಹತ್ರ ಮಾತಾಡಿ ಲಿಸ್ಟ್ ಏನಿದೆ ಅದನ್ನ ತಗೊಂಡು ಎಷ್ಟು ಬಿಲ್ಡಿಂಗ್ ಇದೆ, ಏನಿದೆ, ಇವರು ಆದಾಯ ಕರೆಕ್ಟ್ ಆಗಿ ಕಟ್ಟಿದಾರ, ಬಿಲ್ಡಿಂಗ್ ಟ್ಯಾಕ್ಸ್ ಗಳನ್ನ ಕಟ್ಟಿದಾರ, ಇದು ಲೋನ್ ಏನಾದ್ರು ಇದೆಯಾ, ಈ ರೀತಿ ಎಲ್ಲಾ ಕ್ರಾಸ್ ವೆರಿಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶನ ಹೊರಡಿಸಿದ್ದಾರೆ. ಸೊ ಮನೆ ಬಾಗ್ಲಿಗೆ ಬಂದು ಇನ್ ಮುಂದೆ ಪರಿಶೀಲನೆ ಮಾಡ್ತಾರೆ. ಇದು ಗೃಹ ಜ್ಯೋತಿ ಯೋಜನೆ ಹೇಳ್ತಾ ಇರೋದು. ಅಂಡ್ ಈಗ ನೀವೇನಾದ್ರೂ ಅಪ್ಲಿಕೇಶನ್ ನ ಹಾಕ್ಬೇಕು ಅಂತ ಇದ್ರೆ ಹಾಕಬಹುದು, ಏನೂ ತೊಂದರೆ ಇಲ್ಲ. ಆದ್ರೆ ಲೀಸ್ ಅಗ್ರಿಮೆಂಟು, ರೆಂಟಲ್ ಅಗ್ರಿಮೆಂಟು, ವೋಟರ್ ಐಡಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲಾನು ಸಬ್ಮಿಟ್ ಮಾಡ್ಬೇಕಾಗತ್ತೆ. ವೋಟರ್ ಐಡಿ ಇವಾಗ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಯಾಕಂದ್ರೆ ನೀವು ಕರ್ನಾಟಕದ ನಿವಾಸಿ ಅಂತ ಹೇಳಿ ಪ್ರೂವ್ ಆಗೋದಕ್ಕೆ ವೋಟರ್ ಐಡಿ, ಯಾಕಂದ್ರೆ ನಮ್ಗೆ ಇಲ್ಲಿ ವೋಟಿಂಗ್ ರೈಟ್ಸ್ ಇರುತ್ತೆ. ನಾ ಲಾಸ್ಟ್ ವಿಡಿಯೋಲೂ ಹೇಳ್ದೆ ನಿಮಗೆ, ಇಲ್ಲಿ ಬೇರೆ ಊರಿಂದ ಬಂದಿರ್ತಾರೆ, ವೋಟ್ ಇದ್ದಾಗ ಮಾತ್ರ ಅವ್ರ ಊರಿಗೆ ಹೋಗ್ತಾರೆ, ಎಲೆಕ್ಷನ್ ಇದ್ದಾಗ ಆಮೇಲೆ ವಾಪಸ್ ಬರ್ತಾರೆ. ಇಂಥವರಿಗೆ ಈ ಒಂದು ಸೌಲಭ್ಯಗಳು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರುವಂತದ್ದು. ವೋಟರ್ ಐಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೋಟರ್ ಐಡಿ ಯಾರ ಹತ್ರ ಇಲ್ಲ ದಯವಿಟ್ಟು ಮಾಡಿಸ್ಕೊಳ್ಳಿ, ತುಂಬಾ ಸೀರಿಯಸ್ ಆಗಿರುವಂತ ಮ್ಯಾಟರ್. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಮುಂದಕ್ಕೆ ಹಾಕ್ಬೇಕು ಅಂದ್ರೆ ನಿಮ್ಗೆ ವೋಟರ್ ಐಡಿ ಕಂಪಲ್ಸರಿ ಡಾಕ್ಯುಮೆಂಟ್ ನ ಮಾಡ್ತಾ ಇದ್ದಾರೆ. ಸೊ ಮಾಡಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಅದು ನಿಮ್ಗೆ 1 ತಿಂಗಳೊಳಗಡೆ ಬರುತ್ತೆ. ವೋಟರ್ ಐಡಿ ಮಾಡಿಸ್ಕೊಳ್ಳಿ, ಅಪ್ಲಿಕೇಶನ್ ಹಾಕ್ಬಿಡಿ. ಸೊ ಇದಿಷ್ಟು ಗೃಹ ಜ್ಯೋತಿ ಯೋಜನೆದು ಅಪ್ಡೇಟ್ ಇದೆ. ಅಂಡ್ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ, ಇಲ್ಲ ಅಲ್ಲಿ ನಾನು ಈ ಹಳೇದು ಮೀಟರ್ದು ಕ್ಯಾನ್ಸಲ್ ಮಾಡಿ ಹೊಸ ಮನೆಗೆ ಹೋಗಿ ಅಲ್ಲಿ ನಾನು ಹೊಸ ಮೀಟರ್ಗೆ ಕನೆಕ್ಷನ್ ನ ತಗೋಬೇಕು ಅಂತ ಅಂದ್ರೂ ಎಲ್ಲದಕ್ಕೂ ಈ ರೀತಿ ಹೊಸ ರೂಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ವೋಟರ್ ಐಡಿ ಕಂಪಲ್ಸರಿ. ಅಪ್ಲಿಕೇಶನ್ಸ್ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಇವತ್ತಿಗೂ ಗೃಹ ಜ್ಯೋತಿ ಯೋಜನೆಗೆ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಗೃಹಲಕ್ಷ್ಮಿ ಮಾತ್ರ ಏನು ಹೊಸ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರು ಅದನ್ನ ಸ್ಟಾಪ್ ಮಾಡಿದ್ದಾರೆ. ಸದ್ಯಕ್ಕೆ ಅದ್ರ ಬಗ್ಗೆ ಏನು ನ್ಯೂಸ್ ಇಲ್ಲ, ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ 1 ವಾರ. ಅದು ಬಿಟ್ಟು ಗೃಹ ಜ್ಯೋತಿ ಯೋಜನೆಗೆ ನೀವು ಎನಿ ಟೈಮ್ ಅಪ್ಲೈ ಮಾಡಬಹುದು. ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದೇನಿಲ್ಲ. ನೀವು ಹೊಸ ಮನೆಯಿಂದ ಹೊಸ ಮನೆಗೆ ಹೋಗ್ತಾ ಇದ್ದೀರಾ, ಅಲ್ಲೇನಾದ್ರೂ ಚೇಂಜಸ್ ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಬಿಟ್ರೆ ಓನರ್ ಹೆಸರಲ್ಲಿ ಮಲ್ಟಿಪಲ್ ಬಿಲ್ಡಿಂಗ್ ಗಳಿತ್ತು, ಮಲ್ಟಿಪಲ್ ರೆಕಾರ್ಡ್ಸ್ ಗಳಿತ್ತು ಅಂತ ಹೇಳಿದ್ರೆ ಮನೆಗೆ ಬಂದು ಎನ್ಕ್ವೈರಿ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಸೊ ಇದು ಈ ರೀತಿ ಗೃಹ ಜ್ಯೋತಿ ಯೋಜನೆನ ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಆದೇಶನ ಹೊರಡಿಸಿರುವಂತದ್ದು. ಗೃಹಲಕ್ಷ್ಮಿ ರೇಷನ್ ಕಾರ್ಡು, ಪ್ಯಾನ್ ಕಾರ್ಡ್ ಇಟ್ಕೊಂಡು ಅದ್ರ ಒಂದು ಆದಾಯ ತೆರಿಗೆ ಮೇಲೆ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಮನೆಗೆ ಬಂದು ಎನ್ಕ್ವೈರಿ ಮಾಡ್ತಾರೆ, ಯಾಕಂದ್ರೆ ಮೀಟರ್ ನೋಡ್ಬೇಕು ಅವರುಗಳು. ಸೊ ಹಾಗಾಗಿ ಗೃಹ ಜ್ಯೋತಿ ಯೋಜನೆ ಈ ರೀತಿ ಚೇಂಜಸ್ ಮುಂದಕ್ಕೆ ಆಗುತ್ತೆ. ಸೊ ನೋಡ್ಕೊಳ್ಳಿ, ಇದಿಷ್ಟು ಅಪ್ಡೇಟ್ ಇದೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ. ಸೊ ವೋಟರ್ ಐಡಿನ ದಯವಿಟ್ಟು ಮಿಸ್ ಮಾಡಿದಿರೋ ಹಾಗೆ ಮಾಡಿಸ್ಕೊಳ್ಳಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ತುಂಬಾ ರೋಲ್ ಪ್ಲೇ ಮಾಡುತ್ತೆ ಮುಂದಕ್ಕೆ. ಇದಿಷ್ಟು ಅಪ್ಡೇಟ್ ಇದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.